ಇವ್ರಿಗೆ ನಾನು ಯಾವ ಟೈಮಿಂದ ಫ್ಯಾನ್ ಟೆಕ್ನಿಕಲಿ ಇವ್ರಿಗೆ ನಾನು ಹೆವಿ ಫ್ಯಾನು. ಯಾಕೆಂದರೆ ಇವ್ರು ಇಡೋವಂತಹ ಶಾರ್ಟ್ಸು ಆ ಜೋಗೆ ನಾಚ್ಕೊಂಡ್ಬಿಟ್ಟಿತ್ತು ಒಂದಿನ. ಸರ್ ಅಂತಿದ್ದಾರೆ ಸರ್, ಇಷ್ಟೊಂದು ಸಕ್ಸಸ್ ಇದ್ರೂ ಈ ಮುಖದಲ್ಲಿ ಪಾಪು ಥರ ಫೀಲ್ ಇದೆಯಲ್ಲ ಸರ್, ಅದೇನು ಸರ್ ಸಾಧ್ಯ? ಸಕ್ಸಸ್ ಅನ್ನೋದು ಯು ಕೆನಾಟ್ ಚೇಂಜ್. ಮೂಮೆಂಟ್ರಿ ಖುಷಿ ಇರುತ್ತೆ, ಅದು ಬಿಟ್ಟರೆ ಆಸ್ ಅ ಪರ್ಸನ್ ಯು ಆರ್ ದ ಸೇಮ್. ಅದೇ ಜನ ಅದೇ ಇರುತ್ತೆ, ಅದೇ ಊಟ ತಿಂಡಿ ಮಾಡ್ತೀವಿ, ಎಲ್ಲ ನಾರ್ಮಲ್, ನಥಿಂಗ್ ವಿಲ್ ಚೇಂಜ್. ಸಕ್ಸಸ್ ಗಿವ್ಸ್ ಯು ಲಿಟಲ್ ಹೈ ಅಂದರೆ ಅದೊಂದು ಚಾಲೆಂಜ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀವಿ ಅನ್ನೋದು ಬಿಟ್ಟರೆ ನನಗೆ ಪ್ರಕಾರ ಇಟ್ ಡೋಂಟ್ ಚೇಂಜ್. ಯಾಕಂದ್ರೆ ನಾನು ಮುಂಗಾರು ಮಳೆನೂ ನೋಡಿದ್ದೀನಿ. ಐ ಡೋಂಟ್ ಫೀಲ್ ವಿ ಶುಡ್ ಚೇಂಜ್, ವಿ ಕ್ಯಾನ್ ಚೇಂಜ್. ವಾವ್, ಫ್ಯಾಂಟಾಸ್ಟಿಕ್. ವೆರಿ ರೇರ್ ಈ ಥರ ಇರೋದು ಜನರು ಯಾವಾಗ್ಲೂ. ಒಂದು ಸಕ್ಸಸ್ ಅಂತ ಬಂದಾಗ ಬೀಯಿಂಗ್ ರೂಟೆಡ್, ಬೀಯಿಂಗ್ ಗ್ರೌಂಡೆಡ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ಸರ್ ಹೇಳ್ತಾ ಇರೋದು. ಬಟ್ ಸರ್, ಹೆಬ್ಬುಲಿ ಈ ಸ್ಕ್ರಿಪ್ಟಿಂಗಲ್ಲೇನೆ, ಬಿಕಾಸ್ ನಾನು ಇದನ್ನು ಸಿನಿಮಾ ಆದಮೇಲೆ ಕೇಳಬೇಕು ಅಂತ ತುಂಬ ನನಗದು ಒಳ್ಳೆ ಟೈಮ್ ಇವಾಗ ನನಗೆ ನಿಮ್ಮ ಹತ್ರ ಅಷ್ಟೊಂದು ಡೀಪಾಗಿ ಡಿಸ್ಕಸ್ ಮಾಡ್ಬೋದು ಅಂತ ಹೇಳಿ. ಸರ್, ನೀವು ಸ್ಕ್ರಿಪ್ಟ್ ಮೇಲೆ ಎನಿ ಡೈರೆಕ್ಟರ್ ಆದ್ರೂ, ನೀವು ಸಿನಿಮಾಟೋಗ್ರಾಫರ್ ಆಗಿದ್ದಾಗಲೂ ಕೂಡ ಎನಿ ಡೈರೆಕ್ಟರ್ ಬಂದಾಗ ತುಂಬ ಡೀಪಾಗಿ ಡಿಸ್ಕಷನಲ್ಲಿ ಇಳಿದು ತುಂಬ ಸ್ಟಾರ್ಟಿಂಗಿಂದ ಇರ್ತೀರ, ಏನೋ ದಟ್. ಸೊ ಇಲ್ಲಿ ನೀವೇ ಖುದ್ದಾಗಿದ್ದಾಗ ನಿಮಗೆ ತಲೆ ತಿನ್ನೋ ಒಂದಷ್ಟು ಟೀಮು ಯಾರ್ಯಾರಿದ್ರು, ಏನಿದ್ರು? ತಿನ್ನೋದಂತಲ್ಲ, ನಾನು ಎಲ್ಲ ಜೊತೆ ಬೋನ್ಸ್ ಮಾಡ್ತೀನಿ. ನನ್ನ ಫ್ರೆಂಡ್ಸ್ಗಳು ತುಂಬ ಜನ ಇದ್ದಾರೆ, ಅಂದರೆ ಫಿಲ್ಮ್ ಡೈರೆಕ್ಟರ್ಸ್ಗಳು ಆಗ್ಬೋದು. ನನಗೆ ಸಿನಿಮಾಟೋಗ್ರಾಫರ್ ಆದ್ರಿಂದ ತುಂಬ ಜನ ಪರಿಚಯ. ಆ್ಯಂಡ್ ಐ ಕಾಲ್ ಎವ್ರಿ ಒನ್ ಟೆಲ್ ದ ಸ್ಟೋರಿ. ಓಕೆ, ಎಲ್ರಿಗೂ ಹೇಳ್ತೀನಿ. ನನಗೆ ಯಾರು ಹಾರ್ಷಾಗಿ ಮಾತಾಡ್ತಾರೋ ಅವ್ರಿಗೆ ಫಸ್ಟ್ ಕತೆ ಹೇಳ್ತೀನಿ, ಎಲ್ರಿಗೂ ಕತೆ ಹೇಳ್ತೀನಿ. ಅವ್ರುಗಳ ರಿಯಾಕ್ಷನ್ ನೋಡ್ತೀನಿ, ಆಮೇಲೆ ಅವ್ರುಗಳು ಕ್ವಶನ್ಸ್ ರೈಸ್ ಮಾಡ್ತಾರೆ. ಆ ಕ್ವಶನ್ಸ್ ಅವ್ರಿಗೆ ಯಾಕೆ ಬಂತು ಅಂತಂದು ಅಟೆಂಡ್ ಮಾಡ್ತಾ ಹೋಗ್ತೀನಿ, ಕರೆಕ್ಷನ್ ಮಾಡ್ತಿದ್ದ ಅವ್ರಿಗೆ ಹೇಳ್ತೀನಿ. ಸೊ ದಿಸ್ ಈಸ್ ದ ಪ್ರೋಸೆಸ್. ಅಂದರೆ ಟೋಟಲಿ ಯಾರು ತಲೆ ತಿನ್ನೋದಿಲ್ಲ, ನಾನೇ ಎಲ್ಲರೂ ಕರ್ಕೊಂಡು ತಲೆ ತಿಂತೀನಿ. ಕೇಳ್ರಪ್ಪ ನೋಡ್ರಿ, ಯಾಕಂದರೆ ಶೂಟ್ ಆದಮೇಲೆ ಎಡೋದಕ್ಕಿಂತ ಇವಾಗಲೇ ಕಿತ್ತಾಡ್ಕೊಂಬಿಡೋಣ ಅಂತ. ಓ, ಸೋ ಸ್ವೀಟ್, ಲವ್ಲಿ ಸ್ಟ್ರಾಟಜಿ ಆ್ಯಕ್ಚುಲಿ. ಸರ್, ಅವರ ಸುದೀಪ್ ಸರಿನ ಎಂಟ್ರಿಯಿಂದನೇ ತಗೊಳ್ಳೋದು ಹೆಬ್ಬುಲಿ. ಒಂದು ಪ್ಯಾರಾ ಕಮಾಂಡೋ ರೆಸ್ಕ್ಯೂ ಆಪರೇಷನ್ ಹೋಗ್ತಾರೆ, ಮೇಲಿಂದ ಹಾರ್ತಾರೆ, ಬೀಳ್ತಾರೆ. ಸರ್, ಅದಕ್ಕೆ ಬೇಕಾದಂತಹ ಬಾಡಿ ಲ್ಯಾಂಗ್ವೇಜು ಕೂಡ ಅದೇ ಥರ ಇದೆ. Even though we know that it is not CG graphics, whatever it may be, but ಆ ಬಾಡಿ ಲ್ಯಾಂಗ್ವೇಜ್ ಅವ್ರು ಕರೆಕ್ಟಾಗಿ ಮೇಲಿಂದ ಬಿಡ್ಬೇಕಾರೆ ಸರ್ ಅದು ಹೆಂಗೆ ಸರ್ ಹೇಳ್ತಾರೆ? ನನಗೇನಂದರೆ ಸ್ವಲ್ಪ ಈ ಟೆಕ್ನಾಲಜಿ ಪ್ರೆಸೆಂಟೇಷನ್ ತುಂಬ ಇಷ್ಟ. ಯಾಕಂದರೆ ಬೆಸ್ಟಾಗಿ ಪ್ರೆಸೆಂಟ್ ಮಾಡಬೇಕು ಸುದೀಪ್ ಸರ್ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಒಂದು ವೆಸ್ಟರ್ನ್ ಪ್ಯಾಟ್ರನ್ ನರೇಷನ್ ಮಾಡಿದ್ರೆ ಹೆಂಗೆ, ಇಂಡಿಯನ್ ಆರ್ಮಿ ಅನ್ನೋದಕ್ಕೂ ಒಂದು ವೆಸ್ಟರ್ನ್ ಆಪರೇಷನ್ ಸ್ಟೈಲ್ ಪ್ರೆಸೆಂಟ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿನಲ್ಲಿ ನೀವು ಸ್ಟುಡಿಯೋ ಟೆಕ್ನಾಲಜಿ ಗ್ರಾಫಿಕ್ಸ್ ಇದೆ, ಇನ್ನೊಂದಿದೆ. ಬಟ್ ಅಂದರೆ ಕ್ಯಾಮ್ರಾಮನ್ ಅದರಿಂದ ಗೊತ್ತು ಪೊಸಿಷನ್ಸ್ ಹೆಂಗಿದ್ರೆ ಎಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ. ಅದಕ್ಕೆ ವಿಂಡ್ ಹಿಂಗೆ ಹಾಕಬೇಕು, ವಿಂಡ್ ಅಂದರೆ ಏನೇನು ಹಾಕಿದ್ರೆ ಅದು ರಿಯಲಿಸ್ಟಿಕ್ ಆಗಿ ಹೊರಗಡೆ ಬರುತ್ತೆ. ಸೊ ವಿ ಟ್ರೈಡ್ ಔಟ್ ಎವ್ರಿಥಿಂಗ್ ವಾಸ್ ಗುಡ್. ಸರ್, ಆಲ್ಸೋ ನನಗೆ ತುಂಬ ಇಷ್ಟ ಆಗಿದ್ದ ಪಾಯಿಂಟು, ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ನೋಟಿಸ್ ಆರ್ ವಾಟೆವರ್, ಬಟ್ ನನಗೆ ಸಖತ್ ಇಷ್ಟ ಆಗಿದ್ದ ಪಾಯಿಂಟು, ಯು ಇನ್ಕಾರ್ಪೊರೇಟೆಡ್ ಉರಿ ಆ್ಯಂಡ್ ಪಠಾನ್ಕೋಟ್ ಅಟ್ಯಾಕ್ಸ್. ಅದು ಯಾವಾಗ ಆಯಿತು ಅಂತ ಹೇಳಬೇಕು ಸರ್ ನೀವು ಇವಾಗ? ಅದು ಸ್ಕ್ರಿಪ್ಟ್ ಲೆವೆಲಲ್ಲಿ ಇತ್ತ ಅಥವಾ ಅದು ಅಟ್ಯಾಕ್ಸ್ ಆದಮೇಲೆ ನಾವು ಇನ್ಕಾರ್ಪೊರೇಟ್ ಮಾಡ್ಕೊಡ್ವಾ, ಹೇಗೆ? ಖಂಡಿತ ಇಲ್ಲ. ನಾನು ಶೂಟ್ ಮಾಡಿ 4-5 ತಿಂಗಳಾದ್ಮೇಲೆ ಅಟ್ಯಾಕ್ಸ್ಗಳಾಗಿದ್ದವು. ನಾನು ಮುಂಚೆನೇ ಮಾಡ್ಕೊಂಡಿದ್ದೆ. ನಾನು ಶೂಟ್ ಆಗಿದೆ May 23rd ನಾನು ಶೂಟ್ ಮಾಡಿದ್ದೀನಿ. ನೀವು ತೆಗೆದು ನೋಡ್ಕೊಳ್ಳಿ, ಯಾಕಂದ್ರೆ ಊರಿಗೆ ಅಟ್ಯಾಕ್ಸ್ ಎಲ್ಲ ಆಗಿರೋದು ಲೇಟು, ಇನ್ಫಿಲ್ಡ್ ಇದೆಲ್ಲ ಆಗಿರೋದು ಲೇಟು, ಸರ್ಜಿಕಲ್ ಸ್ಟ್ರೈಕ್ಸ್ ಎಲ್ಲ ಆಗಿರೋದು ಲೇಟು. ಇಟ್ ಇಸ್ ಎ ಮಿಯರ್ ಕೋಇನ್ಸಿಡೆನ್ಸ್, ದೇವರ ಅನುಗ್ರಹ ಅಷ್ಟೇ. ಏನಿಲ್ಲ, ನೀವು ಮೋದಿ ಸರ್ ಏನೋ ಕೊಟ್ಟಿದ್ದೀರಾ ಸರ್, ನೋಡಿ ಸರ್ ಹಿಂಗೆ ಆಗ್ಬೋದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಏನೋ ಥರ. ಖಂಡಿತ ಇಲ್ಲ. ಸಿ ಐ ವಿಶ್ ಅಲ್ವಾ ಆ ಥರ ಆದರೂ ಚೆನ್ನಾಗಿರುತ್ತೆ ಅಂತ. ಬಟ್ ಬರಿಬೇಕಂದ್ರೆ ಒಂದು ಡೌಟ್ ಇತ್ತು. ಇಂಡಿಯಾ ತುಂಬ ಶಾಂತಿ ಪ್ರಿಯ ಕಂಟ್ರಿ, ವಿ ಡೋಂಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಲಕ್ಕಿಲಿ ಇಟ್ಸ್ ಹ್ಯಾಪನ್. Never ever Krishna sir has opened this surgical strike secret. Sir, ನಿಜ, I am really not able to believe it. ನಿಜವಾಗ್ಲೂ May 23rd I started with this. My film started with first ಏನು ಇಂಟ್ರೊಡಕ್ಷನ್ ಇದೆ ಅದನ್ನು ಶೂಟಿಂಗ್ಗೆ ಫಸ್ಟ್ ಮಾಡಿದ್ದು. ಒಂದು ಸರ್ಗೆ ಒಂದು ಕಮಾಂಡೋ ಬಾಡಿ ಲ್ಯಾಂಗ್ವೇಜು ಮತ್ತು ಒಂದು ಇದು ಥ್ರೂಔಟ್ ದ ಫಿಲ್ಮ್ ಬರೋದಕ್ಕೆ. ಸೊ ಇಟ್ ಈಸ್ ಈಸಿ ಅಂತ ಇದು ಮಾಡಿ ಫಸ್ಟ್ ಅದನ್ನೇ ಶೂಟ್ ಮಾಡಿ. ಸೊ ದಟ್ ಯು ವಿಲ್ ಹ್ಯಾವ್ ದ ಹ್ಯಾಂಗ್ ಆಫ್ ಇಟ್, ಹೆಂಗೆ ಬರುತ್ತೆ ಒಂದು ಕಮಾಂಡೋ ಬಾಡಿ ಲ್ಯಾಂಗ್ವೇಜ್. ಇನ್ನೊಂದು ಅವ್ರಿಗೆ ಈ ವಾಸ್ ವೆರಿ ಕಂಫರ್ಟಬಲ್. ಫಸ್ಟ್ ಇಲ್ಲಿಂದಾನೇ ಶುರು ಮಾಡೋಣ. ಸೊ ನನಗೂ ಕಂಫರ್ಟಬಲ್ ಇತ್ತು. ಯಾಕಂದ್ರೆ ಒಂದು ಕಮಾಂಡೋ ಟೋನ್ ಸೆಟ್ ಮಾಡಿಬಿಟ್ಬಿಟ್ರೆ ಸಿನಿಮಾ ಈಸಿಯಾಗಿ ಆಗೋಗ್ಬಿಡುತ್ತೆ ಅಂತ ಅದರಿಂದ ಶುರು ಮಾಡಿ. ಸೂಪರ್ ಸರ್, ಸೂಪರ್ ಸರ್. ಐ ಗೆಸ್ ದಿಸ್ ಇಸ್ ಒನ್ ಆಫ್ ದ ಫಸ್ಟ್ ಫಿಲ್ಮ್ಸ್ ಅಂತ ಏನೋ ಹೇಳ್ಬೋದು, ಅಥವಾ ವೆರಿ ರೇರ್ ಅಂತ ಹೇಳ್ಬೋದು. ಏನಂದ್ರೆ ಇಂಟರ್ವಲ್ ಬ್ಲಾಕಲ್ಲಿ ಸುದೀಪ್ ಶರ್ಟು ಎರಡೇ ಅವ್ರಿಗೆ ನೋಡ್ತಾರೆ, ಒಂದು ಲುಕ್, ಒಂದು ಟರ್ನ್, ಆಮೇಲೆ ಜಂಪ್. ಸರ್, ಹೌ ಕಟ್ ಫೀಲ್ ವಾಸ್ ದ್ಯಾಟ್? ಬಿಕಾಸ್ ಈ ವಿಲ್ಲನ್ ಮೇಲೆ ಕಟ್ ಮಾಡಬೇಕು ಇಂಟರ್ವಲ್ ಬ್ಲಾಕ್, ಅಷ್ಟು ಶಾರ್ಟ್ಸ್ ಸೀನ್ ಬರ್ತಿದ್ದೆ. ಓಕೆ. ಸೊ ಸೀನ್ ಫಾರ್ಮೇಷನ್ ವಾಸ್ ಲೈಕ್ ದಟ್. ಓಕೆ. ಸೊ
ಇಡೀ ಸಿನಿಮಾನಲ್ಲಿ ಹೀರೋ ಒಂದು ಆ್ಯಕ್ಟಿವಿಟಿ ತೋರಿಸಿರ್ತೀವಿ, ಸಡನ್ನಾಗಿ ವಿಲನ್ ಇಂಟ್ರೊಡಕ್ಷನ್ ಮಾಡ್ತೀವಿ. ಇಂಟ್ರೊಡಕ್ಷನ್ ಮಾಡಿದಾಗ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ವಿಲನ್ ಇಂಟ್ರೊಡಕ್ಷನ್ ಹೀರೋ ಬರ್ತಾರೆ. ಹೌದು ಹೌದು. ಸೊ ದಟ್ ಈಸ್ ಅ ಸರ್ಪ್ರೈಸ್ ಎಲಿಮೆಂಟ್, ದಟ್ ವೈ ಇಟ್ ವರ್ಕ್. ಅಂದರೆ ಅವರು ಎರಡೇ ಶಾಟ್ ಅನ್ನೋದಕ್ಕಿಂತ ದ ಇಂಪ್ಯಾಕ್ಟ್ ಬರ್ತದೆ. ಆ ಸೀನಲ್ಲಿ ಅವ್ರು ಕಾಣಿಸ್ಕೊಂಡಲ್ಲ ಅವ್ರ ಇಂಪ್ಯಾಕ್ಟ್ ಇರುತ್ತೆ ಥ್ರೂಔಟ್ ದ ಸೀನ್. ಸೊ ಆ ಇಂಪ್ಯಾಕ್ಟ್ ಆ ಫೋನಲ್ಲಿ ಭಯ ಬೀಳಿಸ್ತಾ ಹೋಗ್ತೀವಿ ಚಿಕ್ಕದಾಗಿ. ಸೊ ಅದು ಕನೆಕ್ಟ್ ಆಗುತ್ತೆ. ಅಂದರೆ ಸೀನ್ಸ್ಗಳು ತುಂಬ ಹೊಸದು, ತುಂಬ ನೀವು ಅನ್ನೋದಕ್ಕಿಂತ ಪ್ರೆಸೆಂಟೇಷನಲ್ಲಿ ಟ್ರೈ ಮಾಡ್ತಾ ಹೋಗ್ಬೋದು. ಹೌ ವಿ ಪ್ರೆಸೆಂಟೆಡ್ ಆ್ಯಂಡ್ ಅರ್ಜುನ್ ಹ್ಯಾಸ್ ಟೇಕನ್ ಇಟ್ ಟು ನೆಕ್ಸ್ಟ್ ಟು ಸ್ಪೀಕ್ ಅಬೌಟ್ ಇಟ್ ಸರ್. ಸೀರಿಯಸ್ಲಿ ನನಗೆ ಜುಮ್ ಅನ್ಸಿದ್ದು ಸರ್. ಆ ಸ್ಕಾರ್ಪಿಯೋ ಬಂದು ನಿಂತಿರುತ್ತೆ, ಕಾಯ್ತಿರ್ತೀವಿ. ಐ ಆಮ್ ನಾಟ್ ರಿವೀಲಿಂಗ್ ಮಚ್, ಇಲ್ಲಿ ನೋಡೋರು ಇನ್ನೂ ನೋಡಬೇಕು. ಐ ಬಿ ಟೆಲಿಂಗ್ ದಟ್ ಎಲ್ಲ ಆಯ್ತು ಬಿಡಿ, ಸ್ಕಾರ್ಪಿಯೋ ಹೋಗುತ್ತೆ ಅನ್ನೋ ಒಂದು ಝೂಮ್ ಅಂತ ಬರ್ತಾರೆ. ಅದು ಬಿಕಾಸ್ ಯು ವರ್ಕಿಂಗ್ ಫಸ್ಟ್ ಟೈಮ್ ಅರ್ಜುನ್ ಸರ್ ಜೊತೆ, ನಿಮ್ಮ ಫಸ್ಟ್ ಡೈರೆಕ್ಷನ್, ಅವ್ರ ಜೊತೆ ಕಾಂಬಿನೇಷನ್. ಅದು ಅರ್ಜುನ್ ಈಸ್ ನಾಟ್ ಎಟ್ ಆಲ್ ಕಾಂಪ್ಲೆಕ್ಸ್, ಈಸ್ ವೆರಿ ಹಂಬಲ್, ಈಸ್ ಸೋ ಗ್ರೌಂಡೆಡ್. ಆ್ಯಂಡ್ ಎನಿ ಟೈಮ್ ಏನೇ ಕಾಲ್ ಮಾಡಿದ್ರು ಬೇಡ ಸರ್ ಸಾಂಗ್ ಚೆನ್ನಾಗಿಲ್ಲ ಅಂದರೆ ಬೇಡ ಬಿಡಿ ಸರ್ ಅಂತಾರೆ. ಹಿಲ್ ನೆವರ್ ಇವನ್ ಥಿಂಕ್. ಸೊ ಆ ಕಂಫರ್ಟ್ ಝೋನ್ ಇದಕ್ಕೆ ರೀರೆಕಾರ್ಡಿಂಗು ಅಷ್ಟೇ. ಹಿ ವರ್ಕ್ಡ್ ವೆರಿ ಹಾರ್ಡ್ ಆ್ಯಂಡ್ ಇಟ್ ಈಸ್ ಒನ್ಸ್ ಅಗೇನ್ ಅ ಟೀಮ್ ವರ್ಕ್. ಒಂದು ಸಿನಿಮಾಟೋಗ್ರಫಿ ಆಗ್ಬೋದು, ಕರ್ಣಾಕರ್ ಹಸ್ ಡನ್ ಎ ಹ್ಯೂಜ್ ಜಾಬ್ ಆಯಿತು. ಒಂದು ಎಡಿಟಿಂಗ್ ಆಗ್ಬೋದು, ಒಂದು ಆರ್ಟ್ ಡೈರೆಕ್ಟರ್ ಆಗ್ಬೋದು. ಆರ್ಟ್ ಡೈರೆಕ್ಟರ್ ನಮ್ಮ ರವಿ ಅವರು ಹಸ್ ಡನ್ ಎ ವಂಡರ್ಫುಲ್ ಜಾಬ್. ಇದು ಫೈಟ್ ಮಾಸ್ಟರ್ಸ್ ವಿಜಯ್ ಮಾಸ್ಟರ್, ರವಿ ಅವ್ರ ಮಾಸ್ಟರ್, ಹರ್ಷ ಕೊರಿಯೋಗ್ರಫಿ. ಸೊ ಎವ್ರಿ ಒನ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ವರ್ಕ್ಡ್ ಹಾರ್ಡ್ ಟು ಮೇಕ್ ದಿಸ್ ಫಿಲ್ಮ್ ವೆರಿ ಸ್ಪೆಷಲ್. ಸರ್ ಎಣ್ಣೆಗೂ ಸೋಡೋಕ್ಕೂ ಆ ಸಾಂಗು ಸರ್ ನಿಜವಾಗ್ಲೂ ಐ ಹ್ಯಾವ್ ಟು, ನಾನು ಕರುಣಾಕರ್ ಸರ್ಗೂ ಇದನ್ನು ಹೇಳಿದೆ ಸರ್. ಸರ್ ನಾನು ರಿಯಲಿ ಒಂಚೂರು ಟೆಕ್ನಿಕಲ್ ಆದರೂ ಕೂಡ ಇಟ್ ಈಸ್ ರಿಯಲಿ ನನಗೆ ಇನ್ನೂ ಕಣ್ ಕಟ್ಟದಂಗಿದೆ ಆ ಶಾಟು. ಓಕೆ ಕುಡ್ದಿರ್ತೀವಿ, ಆ ಶಾಟನ್ನು ನೋಡ್ತಿರ್ಬೇಕಾದ್ರೆ ಒಂಚೂರು ಮಂಜು ಫೀಲ್ ಕೊಡಬೇಕು ಅನ್ನೋದು ಫೀಲಲ್ಲಿ ಇದೆ. ಬಟ್ ಸರ್ 3 ಕ್ಯಾರೆಕ್ಟರ್ನ ಇಟ್ಕೊಂಡು 3 ಕ್ಯಾರೆಕ್ಟರ್ಗೂ ಫೋಕಸ್ ಶಿಫ್ಟ್ ಮಾಡೋದು ಒಂದೊಂದು ಲೈನಿಗೆ. ಆ್ಯಂಡ್ ಸತ್ಯವಾಗ್ಲು ಅದು ರವಿ ಸರ್ ಇರ್ತಾರೆ, ಅಲ್ಲಿ ನಮ್ಮ ಸುದೀಪ್ ಸರ್ ಇರ್ತಾರೆ, ಹಿಂದೆ ಅವಿನಾಶ್ ಸರ್. ಒಂದೊಂದು ಲೈನಿಗೆ ಫೋಕಸ್ ಶಿಫ್ಟ್ ಆಗುತ್ತೆ ಸರ್. ಅದು ಯಾರ ತಲೆ ನೀವು ಇವಾಗ ನನಗೆ ಸೀಕ್ರೆಟ್ ಹೇಳ್ಬೇಕು, ನೀವಾ ಅವರ? ಇಲ್ಲ ಹಂಗಲ್ಲ, ಇಟ್ ವಾಸ್ ಲೈಕ್ ದಟ್ ಶಾರ್ಟ್ ಡಿಮ್ಯಾಂಡೆಡ್ ದಟ್ ಲೈನ್ಸ್ ಬರುತ್ತೆ. ವಿ ಹ್ಯಾಡ್ ಅ ಟಿಲ್ಟ್ ಆ್ಯಂಡ್ ಶಿಫ್ಟ್ ಲೆನ್ಸ್ ಅಂತ ಟ್ರೈ ಮಾಡಿದ್ವಿ. ಟಿಲ್ಟ್ ಆ್ಯಂಡ್ ಶಿಫ್ಟ್ ಲೆನ್ಸ್ ಟ್ರೈ ಮಾಡ್ಬೇಕಂದ್ರೆ ದ ಫೋಕಸ್ ವಿಲ್ ಬಿ ಅಟ್ ಒನ್ ಪಾಯಿಂಟ್. ನೀವು ಚೂಸ್ ಮಾಡ್ಬೇಕು ಯಾವ ಪಾಯಿಂಟ್ ಅಂತ ಅಷ್ಟೇ. ಸೊ ರೆಸ್ಟ್ ವಿಲ್ ಬಿ ಓಡೋ ಫೋಕಸ್. ಆಮೇಲೆ ನಾವು ಒಂದು ಕಾನ್ಸೆಪ್ಟ್ ಅಂದ್ಕೊಂಡ್ವಿ. ಅಲ್ಲಿ ಏನಾಯಿತು ಅಂದರೆ ಒಂದು ಚಿಕ್ಕ ಡ್ಯಾನ್ಸ್ ಇಡೋಣ ಅಂತ. ಡ್ಯಾನ್ಸ್ ಚೆನ್ನಾಗಿರಲ್ಲ ಅಂತ, ಇಲ್ಲ ಡ್ಯಾನ್ಸೇ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿದ್ವಿ. ಸೊ ಫಸ್ಟ್ ಎಕ್ಸ್ಪ್ರೆಷನ್ ಮೇಲೆ ಅಂದ್ಕೊಂಡು ಟಿಲ್ಟ್ ಆ್ಯಂಡ್ ಶಿಫ್ಟ್ ಅಂದ್ಕೊಂಡ್ವಿ. ಸೊ ಅವ್ರೊಂದು ಕಡೆ ಇರ್ತಾರೆ, ನಾವು ಕ್ಯಾಮ್ರಾ ಮೂಮೆಂಟ್ ಏನೋ ಮಾಡ್ಕೊಳ್ಳೋದು ಅಂತ. ಪ್ಲ್ಯಾನ್ ಚೇಂಜ್ ಆದಾಗ ಸ್ವಲ್ಪ ಟಿಲ್ಟ್ ಆ್ಯಂಡ್ ಶಿಫ್ಟ್ ನಮಗೆ ಕಷ್ಟ ಆಯಿತು. ಬಟ್ ಇಟ್ ವಾಸ್ ವೆರಿ ಗುಡ್. ಇಟ್ ಗೇವ್ ಅ ಡಿಫ್ರೆಂಟ್ ಫೀಲ್ ಒಂದೊಂದು ಸಾಂಗ್. ರಿಯಲಿ ನಾನು ಒಂದೇ ಸರಿ ನೋಡ್ರೆ ಸಿನಿಮಾನ, ಬಟ್ ಆದರೂ ಇಷ್ಟೊಂದೆಲ್ಲ ಕೇಳ್ತಿದ್ದೀನಿ. ಬಟ್ ಸರ್ ರಿಯಲಿ ರವಿ ಕಿಶನ್ ಅವರ ಎಂಟ್ರಿ ಆದಾಗ ಆ ಬೋಟು, ಆ ಒಂದು ಎಂಟ್ರಿ ಪ್ಲಸ್ ಸರ್ ನನಗೆ ಆ್ಯಸ್ ಎ ಡೈರೆಕ್ಟರ್ ಸರ್, ಬಿಕಾಸ್ ಇಟ್ ವಾಸ್ ಅ ಟಫ್ ಜಾಬ್. ಏನಂದರೆ ಬ್ರಿಂಗಿಂಗ್ 2 ಬಿಗ್ ವಿಲನ್ಸ್ ಟುಗೆದರ್, ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಪ್ರೆಸೆಂಟ್ ಮಾಡಬೇಕು, ಯಾರನ್ನ ಹೋಗೋಬಾರೋ ಅನ್ಬೇಕು, ಹೆಂಗೆ ಇಟ್ ಯೂಸ್ ಟು ಬಿ ಆರ್ ಇಟ್ ಸಪೋಸ್ ಟು ಬಿ, ನಂಗೆ ಗೊತ್ತಿಲ್ಲ. ಹೌ ವಾಸ್ ದಟ್ ಕನ್ಫ್ಯೂಷನ್? ಹೌ ಡಿಡ್ ದಟ್ ಗೆಟ್ ಸಾರ್ಟೆಡ್ ಔಟ್? ದೇರ್ ಇಸ್ ನೋ ಕನ್ಫ್ಯೂಷನ್. ಡೇ ಒನ್ನಿಂದ ಒಂದು ಕ್ಲಾರಿಟಿ ಇತ್ತು. ಬಾಡಿ ಲ್ಯಾಂಗ್ವೇಜ್ ಆಫ್ ರವಿಶಂಕರ್ ಸರ್ ವಾಸ್ ಡಿಫ್ರೆಂಟ್, ರವಿ ಕಿಶನ್ ಬಾಡಿ ಲ್ಯಾಂಗ್ವೇಜ್ ವಾಸ್ ಡಿಫ್ರೆಂಟ್, ಕಬೀರ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಇರುತ್ತೆ, ಅನಿಲ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಇರುತ್ತೆ. ಸೊ ಇಲ್ಲಿ ಯಾರನ್ನೂ ಡಾಮಿನೇಟ್ ಮಾಡೋದು ಅಥವಾ ಯಾರು ಅಂತಲ್ಲ, ದೇ ಆರ್ ಪ್ಲೇಯಿಂಗ್ ದ ಕ್ಯಾರೆಕ್ಟರ್ಸ್ ಅಷ್ಟೇ. ಯಾರು ಏನೋ ಅಂತಾರೆ, ಯಾರ್ಯಾರು ಸಿಂಗ್ಯುಲರ್, ದೇ ಇಸ್ ನಥಿಂಗ್ ಪರ್ಸ್ನಲ್ ಇನ್ ದಟ್. ಇನ್ ಆ್ಯಸ್ ಎ ಕ್ಯಾರೆಕ್ಟರ್ ಹೌ ಬೋತ್ ದೇ ರಿಯಾಕ್ಟ್ ಟು ದ ಸಿಚುವೇಶನ್. ಅಷ್ಟು ಬಿಟ್ಟರೆ ರವಿಶಂಕರ್ ಅವ್ರ ಗ್ರೇಟ, ರವಿಕಿಶನ್ ಅವ್ರ ಗ್ರೇಟ, ಇಟ್ ಈಸ್ ಆಫ್ ಸ್ಕ್ರೀನ್. ಆ್ಯಸ್ ಎ ಕ್ಯಾರೆಕ್ಟರ್ ದೇ ಬೋತ್ ಆರ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ಸ್. ಸಿನಿಮಾನಲ್ಲಿ ನಾವೇನೋ ಕ್ಯಾರೆಕ್ಟರ್ ಅಂದ್ಕೊತೀವಿ, ದೇ ಬೋತ್ ಜೆಲ್ ವೆರಿ ವೆಲ್. ಇನ್ಫ್ಯಾಕ್ಟ್ ಸಿನಿಮಾ ರಿಲೀಸ್ ಆದಾಗ ರವಿಶಂಕರ್ ಅವರು ರವಿಕಿಶನ್ ಫೋನ್ ಮಾಡಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ಯಾ ಅಂತ. ರವಿಕಿಶನ್ ಅವರು ರವಿಶಂಕರ ಕೇಳಿಸ್ಬಿಟ್ಟು ನೀನು ತಿನ್ಕೊಂಬಿಟ್ಟಿರ್ತೀಯ ಅಂತ. ಸೊ ವಿ ಹ್ಯಾಡ್ ಅ ವೆರಿ ಎಂಟೈರ್ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ವಿ ಹ್ಯಾಡ್ ಎ ವಂಡರ್ಫುಲ್ ಬಾಂಡಿಂಗ್. ಅಂದರೆ ಈಗೋ ಇಲ್ಲವೇ ಇಲ್ಲ. ಯಾಕಂದರೆ ಸುದೀಪ್ ಸರೇ ಝೀರೋ ಆಗಿ ಕೂತಿರ್ತಾರಲ್ಲ, ಬೇರೆ ಯಾರು ಏನು ಮಾತಾಡೋದಿಲ್ಲ. ಆ್ಯಂಡ್ ರವಿಶಂಕರ್ ಸರ್ ಈಸ್ ಸ್ವೀಟ್ ಹಾರ್ಟ್. ನಮಗೇನಾದ್ರು ಕೆಂಪೇಗೌಡದಿಂದನೂ ಈಸ್ ವೆರಿ ಕ್ಲೋಸ್ ಟು ಮೀ. ದಟ್ ವೆರಿ ಸ್ಪೆಷಲ್ ಝೋನ್ ಇರುತ್ತೆ, ಹಿಂಗೆ ಸರ್ ಅಂತ ಹೋಗಿ ಹೇಳ್ಬೋದು ನಾನು. ಸೊ ಆ್ಯಂಡ್ ಈಸ್ ವೆರಿ ಓಪನ್ ಟು ದ್ಯಾಟ್. ಆ್ಯಂಡ್ ಅವ್ರ ಲುಕ್ಸಿಂದ ಹಿಡಿದು, ಅವ್ರ ಕ್ಯಾರೆಕ್ಟರೈಸೇಷನಿಂದ ಹಿಡಿದು, ಅವ್ರ ಮಾತುಕತೆಯಿಂದ ಹಿಡಿದು ಒಂದು ಡಿಫ್ರೆಂಟ್ ಒಂದು ಸ್ಟೈಲ್ ಇದೆ. ಬಿಕಾಸ್ ಅವ್ರು ತುಂಬ ವೆರೈಟಿ ಪಾತ್ರಗಳು ಮಾಡಿಬಿಟ್ಟಿದ್ದಾರೆ. ಸೊ ನಮಗೇನು ನಮ್ಮ ಸಿನಿಮಾಲಿ ಹಿಂಗೆ ಮಾಡಿಸೋದು ಅನ್ನೋದೇ ಒಂದು ಭಯ ಇತ್ತು. ಸೊ